ಜಿಂಕೆದು ಕುಟುಂಬವೇ. ನಮ್ಮ ಏಜಲ್ಲಿ ಇರುವಾಗ ನೀವು ಎಂಜಾಯ್ ಮಾಡಿಲ್ಲ. ಸೊ ಈಗ ಯಂಗ್ಸ್ಟರ್ಸ್ ಜೊತೆ ಸೇರಿ ನೀವು ಹೆಂಗಾಗಿರಕ್ ಹೋಗ್ತಿದ್ರೆ ಆದ್ರೆ ಅದ್ ಹೆಂಗೋ ಆಗ್ತಿದೆ. ನಿಮಿಷ ಹೋಗ್ಬಾರ್ದು, ಖಾಲಿ ಸರಿ ಹೋಗ್ಬಾರ್ದು. ನಮ್ಮ ಕಡೆ ಸಂಪ್ರದಾಯ ಇದೆ. ನಾನು ಮಾಡ್ತಿದ್ದೆ. ಈ ತರದೆಲ್ಲ ಗ್ರ್ಯಾಂಡ್ ಸೆಲೆಬ್ರೇಷನ್ ಇಷ್ಟ ಆಗಲ್ಲ. ಐ ಲೈಕ್ ವೆರಿ ಸಿಂಪಲ್. ನಡ್ಕೊಂಡು ಹೋಗ. ಧನರಾಜಾಚಾರ್ ವ್ಲಾಗ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಧನರಾಜಾಚಾರ್ ವ್ಲಾಗ್ಸ್ ಚಾನಲ್. ನಾವಿವಾಗ ಬೆಳಗ್ಗೆ ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ಏರ್ಪೋರ್ಟಿಗೆ ಹೊರಟಿದ್ದೀವಿ. ಯಾಕಂದರೆ ಒಬ್ಬರನ್ನ ಕರ್ಕೊಂಡು ಬರಲಿಕ್ಕೆ. ಅವ್ರಿಗೆ ಯಾರು ಅಂತ ಅವ್ರಿಗಂತೂ ಗೊತ್ತೇ ಇಲ್ಲ ಯಾರು ಅಂತ. ನನ್ನ ಫ್ರೆಂಡ್ ಅಂತ ಹೇಳಿ ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಿನ್ನ ಫ್ರೆಂಡ್ ಏರ್ಪೋರ್ಟ್ ಇಂದ ಕರ್ಕೊಂಡ್ ಬರ್ಲಿಕ್ಕೆ ಜಗಚಿಕ್ಕ, ವರ್ಷ, ದೇವಿಕಾ, ಯಶು. ಯಾಕೆಂದ್ರೆ ಅವರೆಲ್ಲ ಏರ್ಪೋರ್ಟ್ ನೋಡ್ಲಿಲ್ಲ, ಅದಕ್ಕೆ. ಇವ್ರಿಗೆಲ್ಲ ಗೊತ್ತಿದೆ ಯಾರು ಅಂತ. ಬಿಗ್ ಬಾಸ್ ನ ಭವ್ಯ ಗೌಡ ಅವರು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಹೋಗುವ. ನನ್ನ ಫ್ರೆಂಡ್ ಕರ್ಕೊಂಡ್ ಬರ್ಲಿಕ್ಕೆ ನೀವು ಬರೋದಿಲ್ವಾ? ಇದು ಸಡನ್ ಪ್ಲಾನ್ ಆಗಿದ್ದು. ನಿನ್ನೆ ನೈಟ್ ಫೋನ್ ಮಾಡಿ ಹೇಳಿದ್ದು ಬರ್ತಾ ಇದ್ದೇನೆ ಅಂತ. ಯಾಕಂದ್ರೆ ಅಣ್ಣ ಜಿಂಕೆಗೆ ಸರ್ಪ್ರೈಸ್ ಕೊಡೋದಕ್ಕೆ ತಂಗಿ ಜಿಂಕೆ ಬೆಂಗಳೂರಿಂದ ಮಂಗಳೂರಿಗೆ ಬರ್ತಾ ಇದ್ದಾರೆ. ಇನ್ನೊಂದು ದುಡ್ಡು ಕೊಡ್ತಾರೆ ನಿಂಗೆ. ನಂಗೆ ಸಹ ಫ್ರೆಂಡ್. ಈ ನನ್ನ ಮಕ್ಕಳು ಏರ್ಪೋರ್ಟ್ ನೋಡ್ಲಿಕ್ಕೆ ಬರ್ತಿದಾರಲ್ಲ, ಇವರೆಲ್ಲ ಯಾಕೆ ಬರ್ತಿದ್ದಾರೆ ಅನ್ನೋದು ಒಂಚೂರು ಡೌಟ್ ಇತ್ತು. ಆದ್ರೂ ಏನೋ ಲಾಗ್ಗೋಸ್ಕರ ಇವಳನ್ನ ಎಲ್ಲರನ್ನು ಕರೆದಿದ್ದಾಳೆ ಅಂತ ಅನ್ಕೊಂಡಿದ್ದೆ. ನನ್ನ ಮಗಳು ನೋಡಿ, ನಾವೀಗ ಮಂಗಳೂರಿಗೆ ಹೋಗ್ತಿದ್ದೇವೆ ಏರ್ಪೋರ್ಟಿಗೆ. ನಾವಿಲ್ಲಿಂದ ಏರ್ಪೋರ್ಟಿಗೆ ಹೋಗೋದಕ್ಕೆ ಇನ್ನು 1 hour ಬೇಕು. ಹೋಗ್ತಿದ್ದೆ, ನಿಮ್ಮನ್ನ ಯಾಕೆ ಕರೆದು ಹೇಳಿ? ಕಾರ್ ಬಿಡ್ಲಿಕ್ಕೆ. ಪ್ರೀತಿ ಪ್ರೇಮ ಎಲ್ಲ ಡಾಮ ಹುಡುಗರಂದ್ರ ಮೂರ ನಾಮ. ನಂಗೆ ಒಬ್ರು ಡ್ರೈವರ್ ಬೇಕಿತ್ತಲ್ಲ. ನಾನು ಡ್ರೈವರ್ ಅಂದ್ರೆ ಕಾರಿದ ಡ್ರೈವರ್ ಅಲ್ಲ, ರಥವನ್ನ ಎಳೆಯುವಂತ ಒಂದು ಡ್ರೈವರ್. ನಿನ್ನ ಫ್ರೆಂಡ್, ನಾನು ಡ್ರೈವರ್, ಅದಕ್ಕೆ ನಿನ್ನ ಕರ್ಕೊಂಡು ಹೋಗ್ತೀನಿ. ಆ 3 ಮಕ್ಕಳು ಫ್ಲೈಟ್ ನೋಡ್ಲಿಕ್ಕೆ ಬರುತ್ತೆ. ನಿನ್ನ ಫ್ರೆಂಡ್ ನೀನ್ ಬಂದಿದ್ದಿ ಈ ಜಗ್ಗ ಚಿಕ್ಕ ಅಂತ. ನಾನಂದ್ರೆ ನೀವು ಹುಡುಗರು ಮಕ್ಕಳಡಿಗೆ ಮಾಡ್ತೀರಿ, ಅದಕ್ಕೆ ಸೇಫ್ಟಿಗೆ ನನ್ನ ಹೆಂಡತಿ ಕಲಿಸಿದ್ದು. ನಿಮಗೆ ಹೋಗಿ ಅವರೊಟ್ಟಿಗೆ ಎಲ್ಲ ಮಕ್ಕಳಲ್ಲ ಅಂತೇಳಿ ನಿಮಗೆಲ್ಲ ಜವಾಬ್ದಾರಿ ಕಮ್ಮಿ ಇರ್ತದೆ. ಅದಕ್ಕೆ ನಂಗೆ ನನ್ನ ಹೆಂಡತಿ ಕಲಿಸಿದ್ದು, ನೀವು ಹೋಗಿ ಅವರೊಟ್ಟಿಗೆ. ಆದ್ರೆ ಇವರು ಕೂತದ್ದು ನೋಡಿ ಅಂತ ಯಾವ ಕಾರಲ್ಲಿ ಅಂತ. ಗಾಯ್ಸ್ ನೋಡಿ, ನಾವಿವತ್ತು ದೂರ ಹೋಗ್ತಿದ್ದೇವೆ ಅಂತ ಹೇಳಿದ್ರೆ ತಂಗಿ ಜಿಂಕೆ, ಸಾರಿ ಅಕ್ಕ ಜಿಂಕೆ ಅಂತ ಕರ್ಕೊಂಡು ಬಿಗ್ ಬಾಸ್ ಅಲ್ಲಿ ಮೀಟ್ ಆಗಿದ್ವಿ. ಮಾತಾಡ್ಲಿಕ್ಕೆ ಆಗ್ಲಿಲ್ಲ ನಮಗೆ. ಅದು ರಿಯಲ್ ಆಗಿದ್ರು ಕೂಡ ನಮಗೆ ವರ್ಚುವಲ್ ಆಗಿ ಫೀಲ್ ಆಯ್ತು. ಯಾಕಂದ್ರೆ ಅದ್ರ ಮಿಡ್ಲಲ್ಲಿ ಗ್ಲಾಸ್ ಇದ್ದಿದ್ರಿಂದ. ಸೊ ಸ್ಟೂಡೆಂಟ್ ನಾನು ಆಗದಿಂದ ಹುಡುಕ್ತಿದ್ದೇನೆ ಒಂದು ಫ್ಲವರ್ ಗುಚ್ಚ ಸಣ್ಣದು. ಈಗ ಬಂದದ್ದು ಓಪನ್ ಆಗ್ಲಿಲ್ಲ, ಇಷ್ಟು ಬೇಕಾದ ಹಾಗೆ ಇದ್ರಲ್ಲಿ ಕೊಡು ಅಂತೇಳಿ ಮೊಬೈಲಲ್ಲಿ ಕೊಡುದು. ಇದು ಆಕ್ಚುಲಿ ಒಂದು ರಸ್ತೆ. ಎಲ್ಲಿಗೆ? ಏರ್ಪೋರ್ಟಿಗೆ. ಕುಟ್ಲ ಬ್ರೋ, ಕುಟ್ಲ, ಕಮ್ ಟು ಕುಟ್ಲ. ಪುಣ್ಯ ಮಾಡಿದ್ದೆ ನೋಡು, ನಿನ್ನ ಟೈಮಿಗೋಸ್ಕರ ನಾನು ಬರ್ತಿದ್ದೇನೆ, ಇವರೆಲ್ಲ ಹೌದು ನಾವು ಬರ್ತಿದ್ದೇವೆ. ಹುಡುಗಿ ಆಗಿದ್ದಕ್ಕೆ ಇವರೆಲ್ಲ ಬರ್ತಾ ಇದ್ದಾರೆ. ಒಂದು ವೇಳೆ ಅದು ಹುಡುಗ ಆಗ್ತಿದ್ರೆ ಇವರೆಲ್ಲ ಬರ್ತಾ ಇದ್ರ? ನಾವ್
ಹೇಳ್ತಿದ್ದೆ ಟ್ಯಾಕ್ಸಿ ಅಲ್ಲಿ ಬಾ ಅಂತ. ನಿಮ್ಮ ತಂಗಿ ಅಲ್ಲ ಎಷ್ಟಾದ್ರೆ ಎಷ್ಟಾದ್ರೂ ನಿಮ್ಮ ತಂಗಿ ಅಲ್ವಾ ಅಂತ ಹೇಳ್ತಾ ಇದ್ರು ಕೂಡ ನನ್ಗೊಂಚೂರು ಡೌಟ್ ಬರ್ಲಿಲ್ಲ. ನಾನು ಯಾಕಂದ್ರೆ ಯೋಚನೆ ಕೂಡ ಮಾಡಿರ್ಲಿಲ್ಲ ತಂಗಿ ಜಿಂಕೆ ನಮ್ಮ ಮನೆಗೆ ಬರ್ತಾರೆ ಅಂತ. ಭಾರಿ ಒಳ್ದು ಬ್ಲಾಗ್ ಕಂಟೆಂಟ್ ಅರ್ಥ ಮಾಡುದು ನನ್ನ ಫ್ರೆಂಡಿಗೋಸ್ಕರ ಎಲ್ಲ. ಜಾಸ್ತಿ ಅರ್ಜೆಂಟ್ ಉಂಟು. ನಂಗೆ ಡೌಟ್ ಆಗ್ತದೆ ಯಾರ ಫ್ರೆಂಡ್ ಅಂತ ಹೇಳಿ. ನನ್ನ ಫ್ರೆಂಡ್ ಅಲ್ಲ ಇವರ ಫ್ರೆಂಡ್. ನನಗೆ ಫ್ರೆಂಡ್ ಆಗ್ತಾರ ಅಂತ. ನಮ್ಮ ಅನಂತ ಅಡಿಯಲ್ಲಿ ಕ್ಯಾಬ್ ಇರುವುದು ಕಡಿಮೆ, ಅದರಲ್ಲೂ ಕೂಡ ನಮ್ಮ ಒಂದು ಕಂಪನಿ ಕ್ಯಾಬ್ ಡ್ರೈವರ್ ಅನ್ನು ಕರೆಸಿದ್ದಾರೆ. ಅತ್ತಿಗೆ ಮೆಸೇಜ್ ಮಾಡಿದ್ದಾರೆ. ಎಂತ ಮೆಸೇಜ್ ಮಾಡಿದ್ದಾರೆ? ಕೂಡ ಬಂದ್ರಂತೆ ಅಕ್ಕ ಜಿಕ್ಕಿ ಬಂದ್ರು. ಬಾಬಾ ಕಾಯ್ತಿರುವರು ಮಾರು. ಬರೋಬ್ಬರು ಬೇಗ ಹೋಗ್ಲಿಕ್ಕೆ ಸಾಗುದಿಲ್ಲ ಕ್ಯಾಬ್ ಡ್ರೈವರ್. ನಾನು ಏನು ಪಾಪ ಮಾಡಿದೆ? 7 ಗಂಟೆಗೆ ಫ್ಲೈಟ್ ಬರ್ತದೆ. ಆಯ್ತಾಯ್ತು ಹೋಗುವ. ಹಾಗೆ ಅಷ್ಟು ಬೇಗ ಬರಲಿಕ್ಕಿಲ್ಲ, ಮೋಟೆಲ್ಲ ಉಂಟಲ್ಲ, ಹೆಚ್ಚಿನ ಟ್ರಾಫಿಕ್. ಅವ್ರಿಗೆ ರೋಡ್ ಕಾಣ್ಬೇಕಲ್ಲ. ಹೆಡಿಂಗ್ ಟು ಏರ್ಪೋರ್ಟ್. ನಾವಲ್ಲಿ ಉಂಟಲ್ಲ ಹೊರಗೆ ಕೂತ್ಕೊಳ್ಳ, ಯಾರಾದ್ರೂ ಫಾರಿನ್ ಇಂದ ತಂದ ಚಾಕ್ಲೇಟ್ ಮಿನಿ ಕೊಡ್ತಾರ ನೋಡು. ಓ ಶಿಟ್, ನಾವು ಅಷ್ಟು ಬರ್ಗೆಟ್ಟಿದ್ದಾವ. ತೋರಿಸಿ ಅದನ್ನು. ತಂಗಿ ಜಿಂಕಿಗೆ ವೆಲ್ಕಮ್ ಮಾಡ್ಲಿಕ್ಕೋಸ್ಕರ ತಕೊಂಡ್ ಬಂದಿದ್ದಾರೆ ಚಿಕ್ಕ. ಇದು ಕಾಣಬಾರ್ದಂತೆ ಈಗ ಧನರಾಜಿಗೆ. ಸಮಯ ನನಸಾಗಿ ಎಲ್ಲ ಕನಸು ಜಗವೀಗ ಏನು ಸೊಗಸು. ಲಾಗ್ ಕಂಟಿನ್ಯೂ ಮಾಡೋ ಮುಂಚೆ ಒಂದು ಇನ್ಫಾರ್ಮೇಶನ್ ನಿಮಗೆ ಕೊಡಲೇಬೇಕು. ನನ್ನ ತಂಗಿ ದೇವಿಕಾ, ತಂಗಿ ಅಲ್ಲ ಆ್ಯಕ್ಚುಲಿ ಅವಳು ಪೆಂಗಿ. ತಂಗಿ ಜಿಂಕೆ ಮತ್ತು ನಾನು ಭೇಟಿಯಾಗುವ ಒಂದು ಸನ್ನಿವೇಶನ ಏನಿದೆ ಅದನ್ನು ದೇವಿಕಾ ಧ್ವಂಸ ಮಾಡಿದ್ದಾಳೆ. ಹಾಗಾಗಿ ಎಷ್ಟು ಫುಟೇಜ್ ಸಿಕ್ಕಿದೆಯೋ ಅಷ್ಟನ್ನು ಮಾತ್ರ ನಾನು ಹಾಕ್ತಿದ್ದೀನಿ. ಈ ಕ್ಯಾಬ್ ಡ್ರೈವರ್ ಹಿಡ್ಕೊಳ್ಳೋದು, ಲಗೇಜ್ ಹಿಡ್ಕೊಳ್ಳೋದು. ನಾನು ಏನು ಪಾಪ ಮಾಡಿದೆ? ಸೊ ಇವತ್ತು ಬೆಳಿಗ್ಗೆ ಫ್ಲೈಟಿಗೆ ಬಂದರೆ ಅಟ್ಲೀಸ್ಟ್ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಬೇರೆ ಕೆಲಸ ಇಲ್ಲ ತಾನೆ. ಲೆಟ್ಸ್ ಹೆಡ್ ಟು ಮಾಮೇಶ್ವರ. ಜಸ್ಟ್ ರೀಚ್ ಫುಲ್ ಶಾಕ್. ಪಂಚಿಂಗ್ ಉಂಟಲ್ಲ, ರೀಚ್ ಶಾಕ್. ಈಗ ಅತ್ತೆ ಜಿಂಕೆ ಮಗಳು, ಜಿಂಕೆ ಫ್ಯಾಮಿಲಿ, ಅತ್ತೆ ಜಿಂಕೆ. ಇದು ಒಂದು ದೊಡ್ಡ ಸರ್ಪ್ರೈಸ್. ತಂಗಿ ಜಿಂಕೆ ಬರ್ತಿರೋದು ನಂಗೆ ಗೊತ್ತಿರಲಿಲ್ಲ. ನನ್ನ ಹೆಂಡ್ತಿದ್ದು ಫ್ರೆಂಡ್ ದಿವ್ಯಾ ಅಂತ ಸುಮಾರು ದಿನದಿಂದ ಹೇಳ್ತಿದ್ಲು ದಿವ್ಯಾ ಬರ್ಲಿಕ್ಕಿದೆ ಅಂತ. ಆ ದಿನ ಬಂತು ಅಂತ ಹೇಳಿ ನಾನು ಒಂದು ಚೂರು ಯೋಚನೆ ಮಾಡಿದೆ, ಹೊರಟ್ಬಿಟ್ಟೆ. ಫ್ರೆಂಡ್ ಬರ್ಲಿಲ್ಲ ಅಂತ ನೋಡ್ದೆ. ಸರ್ಪ್ರೈಸ್ ಹಿಂಗೆ ಯಾವ ದಿವ್ಯಾ ನಿಮ್ಮ ಅಕ್ಕವ? ನೋಡು ಮೆಸ್ಸಿದೆ, ಅಪ್ಪಂಗೆ 2 ಕೊಡು. ನಿನ್ಗೆ ಯಾಕೆ ಆಮೇಲೆ ಅವಳಿಗೆ ಸಿಟ್ಟು ಬರ್ತುಂಟು. ಅಪ್ಪನ ಬಗ್ಗೆ ಹೇಳ್ಬೇಡಿ ಅಂತ, ಅಪ್ಪ ಹಾಗೆ ಅಲ್ಲ ಅಂತ. ಯಾವಾಗಾಯ್ತು ಇದು ಪ್ಲಾನ್? ನೈಟ್ ಒಂದೇ ದಿನದಲ್ಲಿ ಪ್ಲಾನ್. ಇವರು ನೈಟ್ 8 o'clock ಕಾಲ್ ಮಾಡಿದೆ. ನಾನು ಚೂರು ತಲೆ ಯೋಚನೆ 2 ದಿವಸ ಮುಂಚೆ ಹೇಳ್ತಿದ್ರೆ ನಾವು ಬಸ್ ಮಾಡ್ಕೊಂಡು ಬರ್ತಿದ್ವಿ ಗೊತ್ತಾ. ಅದಕ್ಕೆ ನಾನು ಹೇಳಿದೆ ಜಕ್ಕುಚಿಕ ಹಿಂಗೆಲ್ಲ ಮಾಡ್ತೀರಾ ನೀವು ಅಂತಾನೆ ಹೇಳಿಲ್ಲ. ನಂಗೆ ಈ ತರದೆಲ್ಲ ಗ್ರ್ಯಾಂಡ್ ಸೆಲೆಬ್ರೇಷನ್ ಇಷ್ಟ ಆಗಲ್ಲ. ಐ ಲೈಕ್ ವೆರಿ ಸಿಂಪಲ್. ನಾವು ನಡ್ಕೊಂಡು ಹೋಗ.
ಜಗ ಚಿಕ್ಕಲ್ಲ ಅವಳಿಗೆ ಜಗಜ್ಜ. ಜಗ್ಗಜ್ಜ. ಅಭಿಮಾನಿಗಳಿದ್ದಾರೆ, ಅಜ್ಜ ಅಂತ ಹೇಳಿದ್ರೆ ಬೈತಾರೆ. ಹೌದಾ? ಜೈ ಜಗ್ಗು ಚಿಕ್ಕಂಗೆ ಜೈ. ನಮ್ಮ ತಂಗಿ ಜಿಂಕೆ ಬಂದ್ರು, ತುಂಬಾ ದಿನದಿಂದ ಕೇಳ್ತಾ ಇದ್ದೆ ಬನ್ನಿ ಬನ್ನಿ ಊರಿಗೆ ಅಂತ. ಬಟ್ ನಾನು ಅನ್ಕೊಂಡೇ ಇರ್ಲಿಲ್ಲ ಇಷ್ಟು ಬೇಗ ಬರ್ತಾರೆ ಅಂತ. ಈ ಬಿಸಿ ಶೆಡ್ಯೂಲ್ ಅಲ್ಲಿ ಅದು ದೊಡ್ಡ ಸರ್ಪ್ರೈಸ್ ಕೊಟ್ಟು. ಜಿಂಕೆನಾ ಇದು? ಏನೋ ಒಂದು ಪಾಪ ಅಷ್ಟು ಜಿಂಕೆದ ಕುಟುಂಬವೇ. ಮಂಗಳೂರಿಗೆ ಏರ್ಪೋರ್ಟ್ ಇಂದ ನಾವು ನಮ್ಮ ತಂಗಿ ಜಿಂಕೆನ ನಮ್ಮ ಜಿಂಕೆ ಫ್ಯಾಮಿಲಿ ಮನೆಗೆ ಕರ್ಕೊಂಡು ಅಲ್ಲಿ ಇಬ್ರು ಚಿಕ್ಕಂಗೆ ಎಕ್ಸಿಟ್ ಗೊತ್ತಿಲ್ಲ. ಗೊತ್ತು ಚಿಕ್ಕ ವಯಸ್ಸಾದ್ಮೇಲೆ ನಿಂಗೆ ಆಗೋದು. ಇಲ್ಲಪ್ಪ, ಜಸ್ಟ್ 35. ನನ್ ಮೇಲೆ ಹಣೆ ಇಟ್ಟು. ಹಾಯ್ ಸರ್. ಹಾಯ್ ಹಾಯ್. ಹರೋಗ ಬರ್ಲಿ. ಬಿಡು ನಮ್ಮ ಊರಿದು. ಅಲ್ಲೇ ಇಲ್ವಾ? ಅಲ್ಲಿ ಸೈಡಲ್ಲಿ ಇದೆ ಚಿಕ್ಕ ಬಿದ್ದಿದೆ ನೋಡಿ. ಇಲ್ಲಿ ನೀವೊಂದು ಇದ್ರಿಂದ ಆಯ್ತು ಮಾರ. ವಯಸ್ಸಾಯ್ತಂತೆ, ಚಿಕ್ಕ ವಯಸ್ಸಾಯ್ತು ಅಂತ ಹೇಳಿದ್ರು. ಹನುಮಂತ ಎಲ್ಲಿದ್ದಾರೆ? ತಂಗಿ ಜಿಂಕೆ ಜಿಂಕೆ ಇದ್ದಾರೆ. ಹನುಮಂತ ಬರ್ಲಿಲ್ಲ, ಬಿಸಿ ಅವ್ರು ಎಲ್ರಿಗಿನ್ನ. ದೋಸ್ತ ತಂಗಿ ಜಿಂಕೆ ಬಂದ್ರು, ತ್ರಿವಿಕ್ರಮ್ ಅವ್ರು ಬಂದ್ರು, ಗೌತಮಿ ಅವ್ರು ಬಂದ್ರು, ಚೈತ್ರ ಅವ್ರು ನಾಡ್ದು ಬರ್ತಾರೆ. ನೀ ಯಾವಾಗ ಬರ್ತೀನಿ ಹೇಳಿ ಸಾಯಿ ದೋಸ್ತ. ನೀ ನನ್ನ ಬೆಸ್ಟ್ ಫ್ರೆಂಡ್, ನಮ್ ಪ್ರೀತಿಗಿಲ್ಲ ಡೆಡ್ಡು ಎಂದು. ಎಲ್ಲ ಟೈಮು ದೇವ್ರು ಜೊತೆಗೆ ಇರೋದಿಲ್ಲ, ಅದಕ್ಕೆ ಅಂತ ತಾನೇ ದೋಸ್ತಿನ ಕೊಟ್ಟವನಲ್ಲ. ನೋಡಲು ಬಿನ್ನ ಹಿಂದೆ ಬಂದು ನಿಂತು ಜೋಶು ನೀಡೋ ದೋಸ್ತ ಕಣೋ. ತಂಗಿ ಜಿಂಕೆ ನೋಡಿ, ನಿಮ್ಗೋಸ್ಕರ ಬ್ಯಾನರ್ ಹಾಕ್ಸಿದೀವಿ, ಥ್ಯಾಂಕ್ ಯು. ಮಂಗಳೂರಿಗೆ ಸ್ವಾಗತ ಅಂತ. ಅಲ್ಲಿ ತಂಗಿ ಜಿಂಕೆ ಅಂತ ಬರೀಲಿಲ್ಲ. ಅದು ಹಾಕ್ಸುವಾಗ ನಿನ್ನೆ ಎಷ್ಟು 2 ಗಂಟೆ ಆಗಿದೆ ಮಲಗುವಾಗ. ಬಂಡಲ್ ಬಡಾಯಿ ಮಾದೇವ ಬಿಡುವನು ಕಮ್ಮಿಲ್ದರೆ ಜಗ್ಗು ಚಿಕ್ಕ, ನೀವ್ ಯಾಕೆ ಹಿಂಗ್ ಆಡ್ತೀರಾ ಅಂತ ನಂಗೆ ಗೊತ್ತು. ಯಾಕೆ? ಏಜ್ ಮ್ಯಾಟರ್ಸ್ ಜಗ್ಗು ಚಿಕ್ಕ. ಹೌದಾ? ನಮ್ ಏಜ್ ಅಲ್ಲಿ ಇರುವಾಗ ನೀವ್ ಎಂಜಾಯ್ ಮಾಡಿಲ್ಲ. ಸೊ ಈಗ ಯಂಗ್ಸ್ಟರ್ಸ್ ಜೊತೆ ಸೇರಿ ನೀವ್ ಹೆಂಗಾಗಿರಕ್ ಹೋಗ್ತಿದ್ರೆ, ಆದ್ರೆ ಅದ್ ಹೆಂಗೋ ಆಗ್ತಿದೆ. ಜಗಚಿಕ್ಕನ ರೋಸ್ಟ್ ಮಾಡ್ಲಿಕ್ಕೆ ಅಂತಾನೆ ಬಂದಿದ್ದಾರೆ ಇವರು. ನಾನು ಶಪಥ ಮಾಡಿ ಬಂದಿದ್ದೀನಿ. ಯಾಕಂದ್ರೆ ನಮ್ಮ ಜಿಂಕೆ ಫ್ಯಾಮಿಲಿನ ನೀವು ತುಂಬಾ ರೋಸ್ಟ್ ಮಾಡ್ತೀರಾ. 2 ಸಲ ಒಂದೇ ಲೆಕ್ಕ ಆಗ್ತೇನೆ ಅಂತ ಈಗ. ದಯವಿಟ್ಟು ಯಾರು ರಚ್ಚಿಗೆ ಹೇಳ್ಬೇಡಿ ಅಂಡ್ ನನ್ನ ಬೈಬೇಡಿ. ಇದು ಕೇವಲ ಒಂದು ಬ್ಲಾಗಿಗೋಸ್ಕರ ಈ ರೀತಿ ಮಾತಾಡ್ತೀವಿ. ಆಫ್ ದ ಕ್ಯಾಮ್ರಾ ತುಂಬಾ ಸಾಕದಾಗೆ ಜಗ್ಗು ಚಿಕ್ಕನ ಯಂಗ್ಸ್ಟರ್ ಆಗಿ ನಾವು ನೋಡ್ತೀವಿ. ಓಕೆ ಓಕೆ ಜಗ್ಗು ಚಿಕ್ಕ ಹೇಳಿ. ಓಕೆ ಓಕೆ. ಅವ್ರದ್ದು ಫ್ಯಾನ್ಸ್ ತುಂಬಾ ದೊಡ್ಡದುಂಟು ಚಿಕ್ಕ. ಅದು ಸಮುದ್ರವೇ. ನಿಮಗೆ ಮಳೆ ಚಂದ ಅಲ್ಲ, ಇಷ್ಟ ಅಲ್ಲ? ನಂಗೆ ಸ್ವಲ್ಪ ಇಷ್ಟ, ಬಟ್ ನಾಟ್ ತುಂಬಾ ಎಲ್ಲ ಬಂದ್ರೆ ನಂಗೆ ಸ್ವಲ್ಪ ಮಳೆ ಇಷ್ಟ ನಿಮಗೆ? ಹಾ. ಸರಿ, ಅವರಿಗೊಂದು ಫೋನ್ ಮಾಡಿ ಕೇಳಿದ್ರೆ. ನಿಮಗೆ ಇವರು ಬಿಗ್ ಬಾಸ್ ಬರೋ ಮುಂಚೆನೆ ಗೊತ್ತಿತ್ತಲ್ಲ? ಯಾರು? ಇವ್ರನ್ನ ನೋಡಿದ್ದೀನಿ ಅವಾಗ ರೀಲ್ಸ್ ಅಲ್ಲಿ. ಹೌದಾ? ಹೌದು. ನೀವು ಎಷ್ಟು ಫೇಮಸ್ ಆಲ್ ಓವರ್ ಇಂಡಿಯಾ. ಇಲ್ಲ, ನನಗೆ ಮೊದಲೇ ಪರಿಚಯ ಇತ್ತು ನಿಮ್ದು. ಗೀತಾ ಸೀರಿಯಲ್ ಅಲ್ಲಿ ಕ್ಯಾರೆಕ್ಟರ್ ಹೆಸರು ಬಿಗ್ ಬಾಸ್ ಗೀತಾ ಸೀರಿಯಲ್ ಅಲ್ಲಿ ಇವರ ಕ್ಯಾರೆಕ್ಟರ್ ಹೆಸರು. ಡ್ರೈವಿಂಗ್ ಮೂಡ್ ಅಲ್ಲಿ ಇರ್ತೇವೆ ಒಮ್ಮೆ. ಇವರ ಕ್ಯಾರೆಕ್ಟರ್ ಹೆಸರು ಎಂತ ಚಿಕ್ಕ ಗೀತಾ ಸೀರಿಯಲ್ ಅಲ್ಲಿ? ಯಾವ್ದು? ಅದೆಲ್ಲ ಎಂತ ನನ್ನ ಮಂಗ ಮಾಡುದು ಬೇಡ, ನಂಗೆ ಗೊತ್ತಿದ್ದಲ್ಲ. ನನ್ನ ಕ್ಯಾರೆಕ್ಟರ್ ನನ್ನ ಮಿಸಸ್ ಹತ್ರ ಹೋಗಿ ಕೇಳಿ ನೀವು. ನಾನು ಅಲ್ಲಿ ಬಿಡದೆ ನೋಡ್ತೇನೆ ಬೇಗ. ಕ್ಯಾರೆಕ್ಟರ್ ಹೆಸರು ಹೇಳಿ. ಅದು ಮತ್ತೆ ಹೇಳ್ತೆ, ಡ್ಯೂಟಿಯಿಂದ ಬೇಗ ಬಂದು ನೋಡ್ತಾನೆ, ಗೊತ್ತಿಲ್ಲ? ಅಲ್ಲ ಇದೆ ಗೀತಾ ಸೀರಿಯಲ್. ಗೀತಾನೇ ನನ್ನ ಅದನ್ನು ಮತ್ತೆ ನಾನು ಹೇಳ್ಬೇಕಾ ಬೇರೆ? ನಂಗೆ ಗೊತ್ತುಂಟು. ಪ್ರಸಿದ್ಧಿ ನೋಡು. ನಾವು ನಿಮ್ಮನ್ನ ಮಂಗ ಮಾಡುದು, ಗೊತ್ತುಂಟಾ? ಈ ವಿಡಿಯೋ ಕ್ಲಿಪ್ಸ್ ಇಲ್ಲ ಅನ್ನೋದಕ್ಕೆ ನಾವು ನಿಮ್ಮಲ್ಲಿ ಕ್ಷಮೆ ಕೇಳ್ತಾ ಬನ್ನಿ ನನ್ನ ತಂಗಿಗೆ ಸ್ವಲ್ಪ ಕ್ಲಾಸ್ ತಗೊಳ್ಳೋಣ.
ನೀನು ರೆಕಾರ್ಡೇ ಮಾಡ್ಲಿಲ್ಲ, ಖುಷಿಯಲ್ಲಿ ರೆಕಾರ್ಡ್ ಓದೋದನ್ನೇ ಬಿಟ್ಟಿದ್ದಿ. ಮಾಡಿದ್ರೆ ಇರ್ಬೇಕಲ್ಲ, ಅವ್ರ ಎಂಟ್ರಿ ಇದೆಲ್ಲ ಇಲ್ಲ, ಅದೆಲ್ಲ ಇಲ್ಲ. ಎಲ್ಲಿಯಾದ್ರೂ ಹೈಡ್ ಮಾಡಿಟ್ಟಿದ್ಯಾ? ಎಂತ ಫೋನ್ ಚಿಕ್ಕ ಕ್ಯಾಮರಾಮ್ಯಾನ್ ದೇವಿಕನ ಒಂದು ಅವಾಂತರದಿಂದ ಹೀಗೆಲ್ಲ ಆಯ್ತು. ಭವ್ಯ ಗೌಡ ಅವರು ಬರುವುದು ಎಂಟ್ರಿ ಇಲ್ಲ ಅಂತೇಳಿ. ತೊಂದರೆ ಇಲ್ಲ, ನಾವು ಇನ್ನೊಮ್ಮೆ ಅಲ್ಲಿ ಮನೆಗೆ ಹೋಗಿ ಈಗ ತೋರಿಸ್ತೇವೆ ಹೇಗೆ ಎಕ್ಸ್ಪ್ರೆಷನ್ ಮಾಡಿದ್ದೇವೆ ಅಂತ. ಅದನ್ನ ನೀವು ನಾನು ಲಾಗಲ್ಲಿ ಅಲ್ಲ ಎಂತ ಗೊತ್ತಿಲ್ಲ, ಇವ್ರು ಇನ್ನೊಂದ್ಸಲ ಬಂದ್ರೆ ಅದನ್ನ ಇದಕ್ಕೆ ಅಟ್ಯಾಚ್ ಮಾಡು, ಹಾಗೆ ಮಾಡು. ನೆಕ್ಸ್ಟ್ ವರ್ಷ ಬರ್ತೀನಿ. ಎಷ್ಟು ವರ್ಷ? ನೆಕ್ಸ್ಟ್ ವರ್ಷ ಬರ್ತೀನಿ, ಅವಾಗ ಇದೇ ಬಟ್ಟೆ ಹಾಕೋ ಬನ್ನಿ ಎಲ್ರು. ನೀವು ಇದೇ ಬಟ್ಟೆಯಲ್ಲಿ ಬರ್ತೀರಲ್ಲ? ನಾನು ಇದೇ ಬಟ್ಟೆ ಅಲ್ಲಿ ತನಕ ಬೇರೆ ಬೇರೆದ್ ಹಾಕಿರಿ. ಎಂಟ್ರಿ ಶಾರ್ಟ್ ಕಮಿಂಗ್ ಸೂನ್ ಅಂತ 1 ವರ್ಷ ಫುಲ್ಲು ವೈರಲ್ ಮಾಡೋಣ. ಹೌದು, ಸೀರಿಯಲ್ ಬಂದಾಗಿ. ಅಲ್ಲ, ನಮ್ಮ ಆಡಿಯನ್ಸ್ಗೆ ಅದು ಅಭ್ಯಾಸ ಆಗಿದೆ. ಇನ್ನು ಯಾವುದೇ ಚಿಂತೆ ಬೇಡ, ವಿಡಿಯೋ ಬ್ಯಾಕ್ ಟು ಬ್ಯಾಕ್ ಬರುತ್ತೆ. ತಿಂಡಿ ಮಾಡೋದಕ್ಕೆ ಬಂದಿದ್ದೀವಿ, ಮನೆಗೆ ಹೋಗೋದಕ್ಕೆ 1 ಅವರ್ ಇದೆ, ಅದಕ್ಕಾಗಿ ಹಾಳು ಮಾಡಿಬಿಟ್ಟಿಯಲ್ಲ. ಎಲ್ಲಿದೆ ರೆಕಾರ್ಡ್ ಆಗಿರೋದು? ನಾಚಿಕೆ ಆಗಲ್ವಾ ನಿಂಗೆ? ಹೇಳಿದಕ್ಕ ಒಂಚೂರು ಕಣ್ಣಲ್ಲಿ ನೀರು ಬರಲಿ. ಜಿಂಕೆ ಒಂದು ಡ್ರೆಸ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಪಾಪಗೆ. ಅವಳು ಬರಬೇಕಾದ್ರೆ ವಾಮಿಟ್ ಮಾಡಿದ್ಲು, ಸೊ ಡ್ರೆಸ್ ಎಲ್ಲ ಬಿದ್ದೋಯ್ತು. ಒಂದೇ ಡ್ರೆಸ್ ಇಟ್ಕೊಂಡಿರೋದು ನೋಡಿ. ತಂಗಿ ಜಿಂಕೆ ಕೊಟ್ಟಿರೋ ಡ್ರೆಸ್ಸಲ್ಲಿ ನನ್ನ ಮಗಳು ಪ್ರಸಿದ್ಧಿ ಹೇಗೆ ಕಾಣ್ತಿದ್ದಾಳೆ. ದೊಡ್ಡದಾಯ್ತಾ? ತೊಂದರೆ ಇಲ್ಲ. ಹೌದಾ? ಥೈಲ್ಯಾಂಡಿಂದ ತಗೊಂಡದ ನನ್ನ ಮಗಳಿಗೋಸ್ಕರ? ಮಿಸ್ ಆಗಿದೆ, ಭಾರಿ ಖುಷಿಯಲ್ಲಿದ್ದಾಳೆ. ಏಯ್, ಖುಷಿ ಪಡೋ ಮುಖನ ನಿಂದು. ಒಂದು ಮೇನ್ ಫುಟೇಜ್ ಹಾಳು ಮಾಡಿಟ್ಟಿದ್ದಿ. ಇವೊಂದು ಅಂತೆ. ನಾಚಿಕೆ ಆಗಲ್ಲ, ಇಲ್ಲಿ ಬಂದು ಕುಣಿತಿದ್ದಾಳೆ. ತಂಗಿ ಜಿಂಕೆ ಜಗ್ಗ ಚಿಕ್ಕ ಕೆಲಸ ಬಿಟ್ಟು ಬಂದಿದ್ದು. ಹೌದು, ಅವರು ಶಾಲೆಗೆ ಹೋಗೋರು ಬಿಟ್ಟು, ಶಾಲೆಗೂ ಕಾಲೇಜ್. ಹೀಗೆ ಉಂಟು. ಸರ್ಪ್ರೈಸ್ ಆಗಿ ತಂಗಿ ಜಿಂಕೆ ಅಣ್ಣ ಜಿಂಕೆಗೆ ಮಂಗಳೂರಿಗೆ ಬಂದು ಸರ್ಪ್ರೈಸ್ ಕೊಟ್ಟಿದ್ದಾರೆ. ಈ ಒಂದು ಸ್ಪೆಷಲ್ ಮೂಮೆಂಟ್ ಅಲ್ಲಿ ನಾನು ಈ ಪರ್ಸನ್ನ ನಿಮ್ಗೆ ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡ್ತೇನೆ. ಕಾರಣ ಇಷ್ಟೇ, ನಾನು ಫಸ್ಟ್ ಬಂದು ಕೇಳಿದಾಗ ಒಂದು ಸ್ಪೆಷಲ್ ಅನಿಸ್ತು. ಏನಂದ್ರೆ ಇವರ ಕೈಯಲ್ಲಿರೋ ಟ್ಯಾಟೋ ಅವರ ತಂಗಿದ. ಎಲ್ರು ಕೂಡ ಅಮ್ಮಂದಾಗ್ತಾರೆ, ಹೆಂಡತಿದಾಗ್ತಾರೆ, ಮಗಳದಾಗ್ತಾರೆ. ಬಟ್ ನಾನು ಫಸ್ಟ್ ಟೈಮ್ ನೋಡಿದ್ದು ತಂಗಿದ್ದು ಟ್ಯಾಟೋ ಹಾಕಿದ್ದು. ಅಂದ್ರೆ ನನಗೆ ನನ್ನ ಜೊತೆ ತಂಗಿ ಅಂತ ಯಾರು ಹುಟ್ಟಿಲ್ಲ, ನಮ್ಮ ಮಮ್ಮಿಯ ತಂಗಿ ಮಗಳು. ನಾನು ಹಾಕೊಂಡಿದ್ದೀನಿ ನನ್ನ ತಂಗಿಯರ್ದು ಇಬ್ಬರದು. ಓಕೆ, ನಿಮ್ಮ ಭೇಟಿಗೆ ಇವರೊಬ್ರು ಸ್ಪೆಷಲ್ ಆಗಿ. ಒಳ್ಳೆದಾಗ್ಲಿ ನಿಮ್ಗೆ, ನಿಮ್ಮ ತಂಗಿ ಚೆನ್ನಾಗಿದೆ. ವೆಲ್ಕಮ್ ತಂಗಿ ಜಿಂಕೆ. ಸಿಹಿಗಳ ರಾಶಿ ತಂದಳು ರೂಪಸಿ, ಕನ್ಸನ್ನು ಕಟ್ಟಿ ಹಾರುವಳೆ, ನಾಚಿಕೆಯಿಂದ ನಗ್ತಾಳೆ, ಪ್ರೀತಿಯುಳ್ಳ ಆದಾಯ, ಮನಸ್ಸಿಂದ ಕೊಟ್ಟಾಳೆ ಕಚ್ಚಾಯ, ಬಂಗಾರ ಕೂಡ ನಾಚುವ ಹಾಗೆ ಅಂತ ಸೌಂದರ್ಯ. ನಿಮಿಷ ಹಂಗ ಹೋಗ್ಬಾರ್ದು, ಖಾಲಿ ತಟ್ಟೆ ಹೋಗ್ಬಾರ್ದು. ನಮ್ ಕಡೆ ಸಂಪ್ರದಾಯ ಇದೆ. ತಟ್ಟೆ
ಇಲ್ಲ ಇಲ್ಲ ನಿಜ ಹೋಗ್ಬಾರ್ದು. ನಾನು ಆರತಿ ಮಾಡ್ತಿದ್ದೆ. ಅದು ಅರಿಯಲ್ಲ. ನೀವು ನಾನು ಆರತಿ ಮಾಡ್ತೀನಿ. ಇಲ್ಲ ಈ ಚಿಕ್ಕ ಅದನ್ನ ತಗೊಳ್ಳಿ, ಈ ಬಾಗಿಲಿಗೆ ಮಾಡಿ. ಒಂದೊಂದು ಬಾಗಿಲಿಗೆ ಆರತಿ ದುಡ್ಡು ಮಾಡಿ ಬರ್ತಾರೆ ಇವಳು. ಒಂದು ಒಳ್ಳೆ ಸರ್ಪ್ರೈಸ್ ಕೊಟ್ಟಿರೋದು ವಿಡಿಯೋ. ನಮ್ಮ ದೇವಿಕಾ ಕಡೆಯಿಂದ ಆಗಿರೋ ಈ ಒಂದು ತಪ್ಪಿಂದ ನಾವು ಇದನ್ನ ರೀಕ್ರಿಯೇಟ್ ಮಾಡ್ತಿದ್ದೇವೆ. ತುಂಡಾಕ್ಲ ಸಹವಾಸ ಮೂರತ್ತು ಉಪವಾಸ ಒಬ್ಬ ಟೀಕೆ ಎಂಟೇಸ ಒಬ್ಬ ಕ್ವಾಟ್ಲೆ ಸತ್ತೀಸ ಅನಂತಾಡಿ ನಮ್ಮ ಮನೆಗೆ ಓಪನ್ ಆಗಿರ್ಲಿಲ್ಲ. ಇವಾಗ ಎಷ್ಟು ಗಂಟೆ? 10 ಗಂಟೆ. ಶಾಪ್ ಎಲ್ಲ ಓಪನ್ ಇರುತ್ತೆ. ನಾನು ಬರ್ತೀನಿ. ಎಲ್ಲಿ ಅಣ್ಣ ಜಿಂಗಿ? ಏನು ಅಂತಾನೆ ಗೊತ್ತಾಯ್ತಿಲ್ಲಪ್ಪ. ನಿಜವಾಗ್ಲೂ ಹೇಳಿಲ್ಲ. ಇಲ್ಲ ಅಷ್ಟಲ್ಲ ಅದಿಷ್ಟಲ್ಲ. ನ್ಯಾಚುರಲ್ ಆಗಿ ಬಂದಿತ್ತು. ಸತ್ತ ಒಳ್ಳೆ ಮಾಡಿ ಈಗ ಜ್ಯೂಸ್ ಚೆಲ್ತಾರೆ. ಅಲ್ಲ ನೀವೆಲ್ವಾ ಜಗ್ಗು ಚಿಕ್ಕ? ತುಂಬಾ ಫೇಮಸ್ ಅಲ್ಲ ಇಲ್ಲಿ. ಬನ್ನಿ ನಿಮ್ಮ ಹತ್ರ ಒಂದು ಸೆಲ್ಫಿ ತಗೋಬೇಕು. ಟೋಪಿನಾ? ಟೋಪನಂತೆ ಅಂದ್ರೆ ವಿಗ್ಗ ನಿಮ್ದು? ಇವಾಗ ತಾನೇ ವಿಗ್ ತೆಗ್ದಿಟ್ಟಿದ್ದೀನಿ ಅಂದ್ರೆ ಹಾಕೋ ಬಂದ್ರ? ಯಾಕೆ ಬಂದದ್ದು ನೀವು? ನನ್ನಾಗಿ ಇನ್ನೊಬ್ಬ ಎಲ್ಲ ಕೇಳೋದು ನೀವು ಅಂತೇಳಿ ನಾವು ಹೋದಲ್ಲ. ಅದು ಇದುಂಟಲ್ಲ ಕೋಟಿಗೊಬ್ಬಟ್ಟು ಶಿವ ಮತ್ತೆ ಸತ್ಯ ಅದ್ರಾಗಿ. ರಿಮೋಟ್ ಎಲ್ಲಿ ಉಂಟು? ಇಲ್ಲ ರಿಮೋಟ್ ಇಲ್ಲ. ರಿಮೋಟ್ ಶಾಲೆಗೆ ಹೋಗಿದ್ದಾನೆ. ಇಲ್ಲಿದ್ದಾನಲ್ಲ ಸಣ್ಣದ ರಿಮೋಟ್. ನಾನು ಆಕ್ಚುಲಿ ಫಸ್ಟ್ ನಮ್ದೆ ಓಪನ್ ಆಯ್ತು. ಏನಪ್ಪ ಆಟೋಮೆಟಿಕ್ ಎಲ್ಲ ಇದೆ ಅಂತ. ಆಮೇಲೆ ಸೈಡ್ ಅಲ್ಲಿ ನೋಡ್ತಾ ಇದ್ದೀನಿ ಇವ್ರು ತಳ್ತಾರೆ. ಹಲೋ ಮಗಳದ್ದು ನೋಡಿ. ಹಲೋ ಅದಕ್ಕೆ ಯಾರು ಮಾಡುದಿಲ್ಲ. ಯಾರು ಹೇಳಿದ್ರು? ಹಲೋ ಇವ್ರದ್ದು ಇಬ್ಬರದ್ದು ನೋಡಂತೆ ಮಾತುಕತೆ. ಏನಾಗಿದೆ ಅಂದ್ರೆ ಪಾಪ ರೀಸೆಂಟ್ ಆಗಿ ಮನೆ ಕಟ್ಟಿದ್ದಾರೆ ಜಗ್ಗು ಚಿಕ್ಕ ಅವರು. ನೋಡಿ ಜೋರ್ ಮಳೆ ಬಂದು ಗೋಡೆನೆ ಕಟ್ಟಾಗಿ ಹೋಗಿದ್ದಾರೆ. ಹೊಸದಾಗಿ ಮತ್ತೆ ಕಟ್ತಾ ಇದಾರೆ. ಇದೇ ನಮ್ಮ ಮನೆ. ಇಲ್ಲೇ 28 ಜನ ಇದ್ದಿದ್ದು. ಚಂದ ಇರುತ್ತಾ ನೀರು? ನಾವು ಕುಡಿಯೋದು ಅಡಿಯಲ್ಲಿ ನಾಗನ ಸಾರು ನೀರಿನ ಕಲರ್ ಅಂಬಿ ನೀರು ಅಂದ್ರೆ ಕಲರ್ ಚೇಂಜ್ ಆಗುತ್ತೆ. ಹೌದು ಕಲರ್ ಬೇರೆ. ಬೆಳಗ್ಗೆ ಎಲ್ಲ ಕ್ಲಿಯರ್ ಆಗಿ ಕ್ಲಿಯರ್ ಇತ್ತು. ನಾಗಬೀಜ ಅಂದ್ರೆ ಇದು ನಾಗನ ಇದು ಆ ಕಡೆ ನಾಗ ಹೋಗ್ತದೆ ಅಂತ ಇದೆ. ಚಿಕ್ಕ ಈಗ ಹೊರಟ್ರು. ಗ್ಯಾಪ್ ಅಲ್ಲೂ ಬಂದು ಕಂಟೆಂಟ್ ಕೊಡ್ತಿರೋದು ಜಗ್ಗು ಚಿಕ್ಕ. ಯಾರಿಗೂ ಗೊತ್ತಾಗ್ತಿಲ್ಲ. ಚಿಕ್ಕ ನಿಮ್ಮ ಮನೆ ಗೋಡೆ ಕುಸಿತ ಇತ್ತಾ? ಅದರದ್ದು ವಿಡಿಯೋ ಮಾಡಿದ್ರು ಇವರು. ವಿಡಿಯೋ ಮಾಡಿ ನಾನು ಹೇಳಿದ್ದೀನಿ ಬೇಜಾರಾಗಿದೆ ನಂಗೆ ಹಿಂಗೆಲ್ಲ ಆಗಿರೋದು. ಹೌದಾ? ಮುಖದಲ್ಲಿ ಗೊತ್ತಾಗುದಿಲ್ಲ ಬೇಜಾರು. ಬೇಜಾರಿದೆ ಮನಸ್ಸಲ್ಲಿದೆ. ಕಣ್ಣೀರೆಲ್ಲ ಬರುದಿಲ್ವಾ? ಅಷ್ಟೆಲ್ಲ ಬರೋದು. ಮತ್ತೆ ಸೀರಿಯಲ್ ಅಷ್ಟೊಂದು ಕಣ್ಣೀರು ನೀರೇ ಬರುದಿಲ್ಲ. ಸರಿ ಬಾಯ್ ಬಾಯ್. ಇಲ್ಲ ರಿಯಲ್ ಆಗಿ ಯಾರು ಬಂದ್ರೆ ಇಷ್ಟು ರಿಯಾಕ್ಟ್ ಆಗಿಲ್ಲ. ಇವತ್ತು ಭಾರಿ ಖುಷಿ ಆಗಿದ್ದಾರೆ ಗುಳಿ. ಇಷ್ಟು ಖುಷಿ ಅವರ ಮದ್ವೆಗೂ ಕಾಣ್ಲಿಲ್ಲ ನಾವು ನೋಡ್ಬೋದು.
ಅಜ್ಜ ಅಜ್ಜಿ ಇದ್ರಲ್ಲಿ ನನ್ನ ಅಪ್ಪ ಅಮ್ಮ ಯಾರಿಗೆ ಕಂಡು ಹಿಡಿಯರಿ ಹೌದು ಇವರೆಲ್ಲಿದ್ದಾರೆ ಈ ಫೋಟೋದಲ್ಲಿ ಅಲ್ಲ ಅವಾಗ ಗುಣ ಚೆನ್ನಾಗಿದೆ ಸಣ್ಣ ಆಗ್ಬಿಟ್ಟಿದ್ದಾರೆ ದೊಡ್ಡಮ್ಮ ಇವ್ರದ್ದು ಸೀರಿಯಲ್ ಒಂದು ಡೈಲಾಗ್ ಹೇಳಿ ದೊಡ್ಡಮ್ಮ ಅವ್ರದ್ದು ಸೀರಿಯಲ್ ಇದ್ದೊಂದು ಡೈಲಾಗ್ ಹೇಳಿ ಸೀರಿಯಲ್ ಇದ್ದೊಂದು ಡೈಲಾಗ್ ಚಿಲ್ಲ ಚಿಲ್ಲ ಕ್ಯಾಮ್ರಾ ಹತ್ರ ಹೋಗ್ಬಿಟ್ಟು ಇಡೀ ಡೈಲಾಗ್ ನಿನ್ನ ಅಷ್ಟಿಲ್ಲ ಹೋಗ ಕತ್ತೆ ಇರೋ ಒಂದು ಮೇನ್ ಫುಟೇಜ್ ಅನ್ನ ಹಾಳು ಮಾಡಿಬಿಟ್ಟು ವೆಲ್ಕಮ್ ಟು ಅವ್ರ ತೋಟ ತಂಗಿ ಜಿಂಕೆ ಚಂಡಿ ಹಾಕ್ಲಿಕ್ಕ ತೋಟಿನಲ್ಲಿ ನನ್ನ ಮಗಳು ತೋಟಿನಲ್ಲಿ ಇಟ್ಟು ಚಂಡಿ ಹಾಕ್ಲಿಕ್ಕ ಚಂಡಿ ಆಗುದಿಲ್ಲ ಚಂಡಿ ಅಂದ್ರೆ ಏನ್ ಗೊತ್ತಾಯ್ತಾ ಅಲ್ಲ ಒದ್ದೆ ಹೌದಾ ಇದಕ್ಕೆ ನರ್ತೆ ಅಂತ ಹೇಳ್ತಾರೆ ತೆಗಿಯಂತೆ ನರ್ತೆ ತೋರಿಸು ಅವ್ರಿಗೆ ಅಂತ ಹೇಳ್ತಾರೆ ಕನ್ನಡದಲ್ಲಿ ಅಂತ ಕೆಲವೊಬ್ರು ಹೀಗೆ ಸಪ್ಪೆ ಬೇಡ ಸ್ವಲ್ಪ ರಿಯಾಕ್ಷನ್ ಇವು ಏನಿದು ಅಂತ ಇದು ಚೇರಂಟೆ ಅಂತೀವಿ ನಮಗೆ ನೀವೇನಂತೀರಾ ನಾವು ಹುಳ ಅಂತೀವಿ ಅಷ್ಟೇ ಹುಳ ಅಂತನಾ ಏನೋ ಇದೆ ರೀ ಕನ್ನಡದಲ್ಲಿ ಸರಸರ ಹುಳ ಅಲ್ಲಿ ನೋಡಿ ಉತ್ತ ಮತ್ತೆ ಸೀರಿಯಲ್ ಅಲ್ಲಿ ನಾಗ ಕೈಯಲ್ಲೆಲ್ಲ ಇಟ್ಕೋತಿ ಪೈನಾಪಲ್ ಹಾ ಏನು ನೋಡಿ ಪೈನಾಪಲ್ ಇದು ನಮ್ಮ ಊರಿನ ಪೈನಾಪಲ್ ಎಲ್ಲ ಊರಲ್ಲೂ ಅದೇ ಸ್ವಲ್ಪ ಸ್ವೀಟ್ ಇರಲ್ಲ ಮಳೆ ತುಂಬಾ ಹುಯ್ಯುತ್ತಲ್ಲ ಹಾಗಾಗಿ ಸ್ವೀಟ್ ಇರುತ್ತೆ ಹೇಳ್ಕೊಂಡ್ಬಿಡುತ್ತೆ ಸ್ವೀಟ್ ಇರುತ್ತೆ ಅದು ಮಳೆ ಬರೋ ಮುಂಚೆ ತೆಗೆದ್ರೆ ಒಳ್ಳೆ ಸ್ವೀಟ್ ಸೂಪರ್ ಆಗಿರುತ್ತೆ ಇಲ್ಲ ಅಂದ್ರೆ ಅದು ಹೋಗುತ್ತೆ ಟಿಂಗ್ ಟಿಡಿಂಗ್ ಟಿಂಗ್ ಮುಸ್ತಫಿ ಟಿಡಿಂಗ್ ಟಿಂಗ್ ಟಿಡಿಂಗ್ ಟಿಂಗ್ ಮುಸ್ತಫಿ ಇಲ್ಲ ತಂಗಿ ಜಿಂಕೆ ಫೋಟೋ ತೆಗಿತೀರಾ ಕೊಟ್ಟಿರೋದು ಯಾರಿಗೆ ಇವತ್ತು ಒಂದು ಒಳ್ಳೆ ವಿಜುವಲ್ನೇ ರೆಕಾರ್ಡ್ ಮಾಡಿಲ್ಲ ಅಲ್ಲ ನೀವು ಅವಳಿಗೆ ಹೋಗಿ ಕೊಟ್ಟಿದ್ದೀರಲ್ಲ ಅವಳು ಫೋಟೋ ತೆಗ್ದಾಗ ಒಂದೊಂದು ಫೋಟೋ ಚೆಕ್ ಮಾಡ್ಬೇಕಷ್ಟೇ ಇನ್ನ ಹತ್ತಿರ ಬಾ ನನ್ನ ಮುಖದ ಎಷ್ಟು ಚಂದಾಗಿವಳು ಅರಿಯವರಾಣಿ ಮಗಳು ಅತ್ತೆ ಮೇರಿ ಎಂತ ನಾವು ಭವ್ಯಗೌಡ ಅಲ್ವಾ ಸೊ ನಮ್ಮೊಟ್ಟಿಗೆ ಅಲ್ಲಿಗೆ ಬಾ ಗೌಡ್ರುಗಳಿದ್ದಾರೆ ತಿಂಡಿ ತಿಂಡಿ ದೋಸೆ ದೋಸೆ ಈಗ ನಾವು ಕನ್ನಡ ಸೀರಿಯಲಲ್ಲಿ ಕರ್ಣದಲ್ಲಿದೆಯಲ್ಲ ಈ ಪತ್ತೊಂದಿಲ್ಲ ಬಾರಿ ಸೋಕಾಪುಣ ನಿನ್ನ ಕೋಟ್ಲೆಗೆ ಒಂದ ತೊಂದಿಲ್ಲಾರ ಇದು ನೋಡಿ ಇದು ವಿಶೇಷ ಅಡ್ಡ ಪೇರಳೆ ಮರ ಅಡ್ಡ ಬಿದ್ದಿದೆ ಮಂಗ ಎಲ್ಲೆಲ್ಲಿ ಕರ್ಕೊಂಬಾರದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬಿಡಿ ಯಾವುದೇ ಒಂದು ರೀತಿ ಟ್ರೆಕ್ಗೆಲ್ಲ ಹೋಗ್ಬೇಕಂದ್ರೆ ದಾರಿ ತಪ್ಪಿಸಿ ಹೋಗ್ತಾರೆ ದೇವಿಕಾ ಅನ್ನೋರು ದೇವಿಕಾ ಇದು 4ನೇ ಸಲ ನಾಚಿಗೆಡ್ಡದು 5ನೇ ಸಲ ನಾಚಿಗೆಡುದು ಯಾರು ದೊಡ್ಡನ ಸರ್ವಿಸಿಗೆ ಇಡ್ತಾನೆ ಅಂತ ಹೇಳಿದೆ, ಇನ್ನು ಸರ್ವಿಸಿಗೆ ಇಡ್ತಿಲ್ವಾ ಅಂತ. ಭವ್ಯ ಕೂತಿದ್ದಾಳೆ ಅಂತ.
ಓ ಅಲ್ಲೊಬ್ರು ನೋಡ್ತಾ ಇದ್ದಾರೆ, ಯಾರದು ಓದ್ದು ಅದು ಸೀರಿಯಲ್ ಆ್ಯಕ್ಟರ್ ನೋಡ್ದಂಗೆ ಆಯ್ತಲ್ಲ ಅಂತ ಕನ್ಫ್ಯೂಷನಲ್ಲಿ ನೋಡ್ತಾ ಇದ್ದಾರೆ ಕನ್ಫ್ಯೂಷನ್ ತಿರುಗಿ ನೋಡ್ಕೊಂಡು ಹೋಗ್ತಿದ್ದಾರೆ. ಹೌದಾ? ನೀವು ಹೇಗೆ ಸೀರಿಯಲ್ಗೋಸ್ಕರ ಕಲ್ತದ್ದ? ನೋಡಿಯಾ? ತಂಗಿ ಜಿಂಕೆ ನಮ್ಮ ಫ್ಯಾಮಿಲಿ ಜೊತೆ ಇನ್ನಷ್ಟು ಹೊತ್ತು ಸಮಯ ಕಳೆದಿದ್ದಾರೆ. ಇದೆಲ್ಲದರ ಲಾಗ್ ಇನ್ನು ಬರೋದಿದೆ. ಅಲ್ಲಿವರೆಗೂ ಕೀಪ್ ವಾಚ್ ಧನರಾಜಾಚಾರ್ ವ್ಲಾಗ್ಸ್. ನಿಮ್ಮೆಲ್ಲರ ನಿಂಗೆ ಎಂತ ಈ ಲಾಗ್ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.